नरेंद्र दामोदर दास मोदी। ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। ದಾಖಲೆ ಭಾರತದ ಇತಿಹಾಸದಲ್ಲೇ ಅತಿ ಸುದೀರ್ಘಾವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಹೊಸ ದಾಖಲೆ ನರೇಂದ್ರ ಮೋದಿ ಬರೆದಿದ್ದಾರೆ. ಮಾಜಿ ಪ್ರಧಾನಿ ನೆಹರು ದಾಖಲೆಯನ್ನ ಪ್ರಧಾನಿ ಮೋದಿ ಮುರಿದಿದ್ದಾರೆ. ನೆಹರು ಹೆಸರಲ್ಲಿದ್ದ ದೀರ್ಘಾವಧಿ ಪ್ರಧಾನಿ ಅನ್ನೋ ದಾಖಲೆ ಮೀರಿಸಿದ್ದಾರೆ. 1947ರಿಂದ 1964ರವರೆಗೆ ನೆಹರು ಪ್ರಧಾನಿಯಾಗಿದ್ದರು. ಒಟ್ಟು 6130 ದಿನ ಪ್ರಧಾನಿಯಾಗಿ ನೆಹರು ಕಾರ್ಯನಿರ್ವಹಿಸಿದ್ರು. ಆದರೆ ಮೊದಲ ಅವಧಿಯಲ್ಲಿ ನೆಹರು ಚುನಾವಣೆ ಇಲ್ಲದೆ ಪ್ರಧಾನಿಯಾಗಿದ್ದರು. 1952ರಲ್ಲಿ ಮೊದಲ ಚುನಾವಣೆ ಮೂಲಕ ಪ್ರಧಾನಿಯಾಗಿ ಆಯ್ಕೆಯಾದ ನೆಹರು ಚುನಾವಣೆ ಮೂಲಕ ಆಯ್ಕೆಯಾದ ನಂತರ 4398 ದಿನ ಪ್ರಧಾನಿಯಾಗಿದ್ದರು. ಇದೀಗ ನೆಹರು ಅವರ ಈ ದಾಖಲೆ ಮುರಿದ ಮೋದಿ 4399 ದಿನ ಪ್ರಧಾನಿಯಾಗಿ ಪೂರೈಸಿ ಹೊಸ ದಾಖಲೆ ನಿರ್ಮಿಸಿದ್ದಾರೆ. 2014ರ ಮೇ 26ರಿಂದ ಒಟ್ಟು 3 ಅವಧಿಗೆ ಪ್ರಧಾನಿಯಾಗಿ 12 ವರ್ಷ ಆಡಳಿತ ನಡೆಸಿ ಮುನ್ನಡೆದಿದ್ದಾರೆ. ದೇಶದ ಅತ್ಯಂತ ದೀರ್ಘಾವಧಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿ ಇನ್ನೂ ಮುಂದುವರೆದಿರೋ ಪ್ರಧಾನಿ ಮೋದಿ ಪರ ದೇಶದ ಎಲ್ಲಾ ಭಾಗಗಳಲ್ಲೂ ಮತ್ತು ರಾಜ್ಯದಲ್ಲೂ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿವೆ. ಬೆಂಗಳೂರಿನ ಮಲ್ಲೇಶ್ವರದ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿ ಕೆಲ ನಾಯಕರು ಪೂಜೆ ಸಲ್ಲಿಸಿದರು. ಮತ್ತೊಂದೆಡೆ ವಿಧಾನಸೌಧದ ಆವರಣದಲ್ಲಿರುವ ಅರಳಿಕಟ್ಟೆ ಮುನೇಶ್ವರ ದೇವಾಲಯದಲ್ಲಿ ಪ್ರಧಾನಿ ಮೋದಿ ಫೋಟೋ ದೇವರ ಮುಂದಿಟ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಪೂಜೆ ಸಲ್ಲಿಸಿದರು. ಇತ್ತ ಗದಗ್ನ ಐತಿಹಾಸಿಕ ಶ್ರೀ ವೀರನಾರಾಯಣ ದೇವಸ್ಥಾನದಲ್ಲಿ ಪ್ರಧಾನಿ ಮೋದಿಗಾಗಿ ಸಂಸದ ಬೊಮ್ಮಾಯಿ ವಿಶೇಷ ಪೂಜೆ ಸಲ್ಲಿಸಿದ್ದು ಸಿಸಿ ಪಾಟೀಲ್ ಸೇರಿ 100 ಕಾರ್ಯಕರ್ತರು ಸಾಥ್ ಕೊಟ್ಟರು. ಮತ್ತೊಂದೆಡೆ ಬಳ್ಳಾರಿ ನಗರದ ಸ್ವಗೃಹದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಕೈಯಲ್ಲಿ ಮೋದಿ ಭಾವಚಿತ್ರ ಬಿಡಿಸಿಕೊಂಡು ಶುಭ ಹಾರೈಸಿದರು. ಮೋದಿ ಪ್ರಧಾನಿಯಾಗಿ 12 ವರ್ಷ ಪೂರ್ಣಗೊಂಡ ಹಿನ್ನೆಲೆ ವಿಶೇಷ ಪೂಜೆ ಸಲ್ಲಿಸಿದ ಆರ್ ಅಶೋಕ್ ಮೋದಿ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಕೊಂಡಾಡಿದ್ದಾರೆ. ಮತ್ತೊಂದು ಕಡೆ ನನ್ನ ಮತ್ತು ಮೋದಿಯವರ ಸಂಬಂಧ ಕೇವಲ ರಾಜ್ಯಸಭಾ ಸ್ಥಾನಕ್ಕಲ್ಲ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ದೃಷ್ಟಿಯಿಂದನೂ ಕೂಡ ನರೇಂದ್ರ ಮೋದಿಯವರ ಕಾರ್ಯತಂತ್ರ ಇಡೀ ಜಗತ್ತೇ ಮೆಚ್ಚುತ್ತಾ ಇದೆ. ಇಡೀ ಪ್ರಪಂಚ ಇವತ್ತು ನರೇಂದ್ರ ಮೋದಿಯವರನ್ನು ವಿಶ್ವನಾಯಕ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯನಾಗಿ ಕಂಟಿನ್ಯೂ ಆಗಬೇಕು ಅನ್ನೋ ವ್ಯಾಮೋಹ ಇದ್ದರೆ ನಾನಿದ್ದು ನಮ್ಮ ಕೇಂದ್ರದ ಮುಖಂಡಗಳನ್ನು ಭೇಟಿ ಮಾಡ್ತಾ ಇದ್ದೆ. ಭಾರತದ ದೀರ್ಘಾವಧಿ ಚುನಾಯಿತ ಪ್ರಧಾನಿ ಎಂಬ ಮೋದಿ ಅವರ ಸಾಧನೆಯನ್ನ ಕಾಂಗ್ರೆಸ್ ಅಣಕವಾಡಿದೆ. ನೆಹರು ಆಡಳಿತದ ಸಾಧನೆಯನ್ನ ಮುಂದಿಟ್ಟು ತಿರುಗೇಟು ಕೊಡ್ತಿದೆ. 12 ವರ್ಷದಲ್ಲಿ ಮೋದಿಯವರ 12 ಸಾಧನೆ ಹೇಳಿ ನೋಡೋಣ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲೆಸೆದಿದ್ದಾರೆ. ಬರೇ ದಿನಗಳ ದಾಖಲೆ ಮುರಿಯೋದ್ರಿಂದ ಆಗೋದಿಲ್ಲ. ನೆಹರು ಅವರು ಅರ್ಧ ಮಾಡಿದಷ್ಟು ಕೆಲಸ ಮಾಡಿದಾರಾ? ಒಂದು ಇಸ್ರೋ ಥರ ಸಂಸ್ಥೆ ಕಟ್ಟಿದಾರಾ? ಒಂದು IIT ಥರ ಸಂಸ್ಥೆ ಕಟ್ಟಿದಾರಾ? ಒಂದು ದೊಡ್ಡ ಅಣೆಕಟ್ಟು ಮಾಡಿದಾರಾ? ಹೇಳಿ. 12 ವರ್ಷದಲ್ಲಿ 12 ಸಾಧನೆ ಹೇಳಿಬಿಡ್ಲಪ್ಪ. 100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂದ್ರೆ ಒಂದನ ತೋರಿಸ್ಬಿಡಿ ಸ್ವಾಮಿ. ಅವರು ಮಾಡಿರೋ ಭಾಳ ಸಾಧನೆಗಳ ಪಟ್ಟಿ ಇದೆ. ಇಟಲಿಗೆ ಹೋಗಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಅದು ಅವರ ಮೊದಲ ಸಾಧನೆ. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತೊಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂಥ ಮೆಲೋಡಿ ಕೊಟ್ಟಂಥ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಟಿಎಂಸಿ ಪಕ್ಷದ ಮುಖ್ಯಸ್ಥೆ ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಗೆ ಮತ್ತೊಂದು ದೊಡ್ಡ ಶಾಕ್ ಎದುರಾಗಿದೆ. ಟಿಎಂಸಿಯ ರಾಜ್ಯಸಭೆ ಸದಸ್ಯೆ ಸುಷ್ಮಿತಾ ದೇವ್ ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಜ್ಯಸಭಾ ಅಧ್ಯಕ್ಷ ಸಿಪಿ ರಾಧಾಕೃಷ್ಣನ್ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದ ಸುಷ್ಮಿತಾ ದೇವ್ ಇದರ ಬೆನ್ನಲ್ಲೇ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ನಾನು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿದವಳಲ್ಲ, ಅಸ್ಸಾಂಗೆ ಮಾತ್ರ ಸೇರಿದವಳು ಅಂತ ಸುಷ್ಮಿತಾ ಹೇಳಿದ್ದಾರೆ. ಇನ್ನು ನಾನು ಯಾಕೆ ರಾಜೀನಾಮೆ ಕೊಟ್ಟೆ ಅನ್ನೋದು ಬಹಿರಂಗಪಡಿಸೋದಕ್ಕೆ ಸದ್ಯಕ್ಕೆ ಆಗಲ್ಲ. ಇದೊಂದು ದೊಡ್ಡ ಕತೆ. ಯಾವುದೇ ನಿರ್ಣಯ ಮಾಡೋದಕ್ಕೆ ನಾನು ಸ್ವತಂತ್ರಳು ಅಂತ ಸುಷ್ಮಿತಾ ಶಾಕ್ ನೀಡಿದ್ದಾರೆ. ಈಗಾಗಲೇ 20 ಸಂಸದರು ಎನ್ಡಿಎಗೆ ಬೆಂಬಲವನ್ನ ನೀಡಿರುವ ಬೆನ್ನಲ್ಲೇ ಒಂದೇ ವಾರದಲ್ಲಿ 2 ಸಂಸದರು ರಾಜೀನಾಮೆ ನೀಡಿರುವುದು ಮಮತಾ ಬ್ಯಾನರ್ಜಿಯ ಟಿಎಂಸಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ.
ಪಶ್ಚಿಮ ಬಂಗಾಳದಲ್ಲಿ ಸೋಲ್ತಾ ಇದ್ದಂತೆ ಟಿಎಂಸಿ ಪಕ್ಷದಲ್ಲಿ ಭುಗಿಲೆದ್ದಿರುವ ಭಿನ್ನಮತ ಮಮತಾ ಬ್ಯಾನರ್ಜಿಗೆ ಆಘಾತವನ್ನ ನೀಡಿದೆ. ಇದರ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರನ್ನ ಭೇಟಿಯಾಗಿ ಟಿಎಂಸಿ ಪಕ್ಷದ ಭವಿಷ್ಯದ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಈ ನಾಯಕರ ಭೇಟಿ ಬೆನ್ನಲ್ಲೇ ರಾಜಕೀಯ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಕಾಂಗ್ರೆಸ್ ಜೊತೆ ಟಿಎಂಸಿ ಪಕ್ಷ ವಿಲೀನ ಆಗುತ್ತಾ ಎನ್ನುವ ಚರ್ಚೆ ಶುರುವಾಗಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾಗಿರುವ ಟಿಎಂಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ 90 ನಿಮಿಷಗಳ ಕಾಲ ಚರ್ಚಿಸಿದ್ದಾರೆ. ಈ ವೇಳೆ ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿಗೆ ಎಐಸಿಸಿ ಉಪಾಧ್ಯಕ್ಷರ ಸ್ಥಾನದ ಆಫರ್ ನೀಡಿದ್ದಾರೆ ಎನ್ನಲಾಗ್ತಿದೆ. ಈ ಟಿಎಂಸಿ ಕಾಂಗ್ರೆಸ್ ನಾಯಕರ ಭೇಟಿ ಬೆನ್ನಲ್ಲೇ ಗುರುವಾರ ನವದೆಹಲಿಯಲ್ಲಿ ಹೈಕಮಾಂಡ್ ತುರ್ತು ಸಭೆಗೆ ಮುಂದಾಗಿದೆ. ಎಲ್ಲಾ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ, ಪ್ರಧಾನ ಕಾರ್ಯದರ್ಶಿಗಳ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಭಾರೀ ಕುತೂಹಲವನ್ನ ಕೆರಳಿಸಿದೆ. ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ ನಾಯಕಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕಾರಗೊಂಡಿರುವುದನ್ನು ಪ್ರಶ್ನಿಸಿ ಕಾಂಗ್ರೆಸ್ ನಾಯಕರು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ನಾಮಪತ್ರ ತಿರಸ್ಕಾರದ ಆದೇಶವನ್ನು ತಕ್ಷಣವೇ ರದ್ದುಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರಾದ ಕೆಸಿ ವೇಣುಗೋಪಾಲ್ ನೇತೃತ್ವದ ನಿಯೋಗ ಚುನಾವಣಾ ಆಯೋಗಕ್ಕೆ ಭೇಟಿ ನೀಡಿ ದೂರು ಸಲ್ಲಿಸಿದೆ. ನಾಮಪತ್ರ ತಿರಸ್ಕಾರಕ್ಕೆ ರಿಟರ್ನಿಂಗ್ ಅಧಿಕಾರಿ ನೀಡಿರುವ ಕಾರಣ ಕಾನೂನುಬದ್ಧವಾಗಿ ಸಮರ್ಥನೀಯವಲ್ಲ ಎಂದು ವಾದಿಸಿದೆ. ಬಿಜೆಪಿಯವರು ವೋಟ್ ಚೋರಿ ಜೊತೆಗೆ ಸೀಟ್ ಚೋರಿ ಮಾಡುತ್ತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ಸ್ಪಷ್ಟವಾಗಿ ಚುನಾವಣಾ ಆಯೋಗವನ್ನ ಹತೋಟಿಯಲ್ಲಿ ತೆಗೆದುಕೊಂಡಿದೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿಯವರು ವೋಟಿನ ಕಳ್ಳತನ ಮಾಡ್ತಾ ಇದ್ರು, ವೋಟ್ ಚೋರಿ, ವೋಟ್ ಥೆಫ್ಟ್. ಈಗ ಸ್ಥಾನವನ್ನೇ ಕಳ್ಳತನ ಮಾಡಲಿಕ್ಕೆ ಪರಿಸ್ಥಿತಿ ಬಂದಿದ್ದಾರೆ. ಸೀಟ್ ಚೋರಿ, ಕುರ್ಸಿ ಚೋರಿ, ಸ್ಥಾನ ಕಳ್ಳತನ ಮಾಡ್ತಕ್ಕಂಥ ಈ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಭಾಳ ಸ್ಪಷ್ಟವಾಗಿ ಚುನಾವಣೆ ಆಯೋಗಗಳನ್ನು ಅವರು ಹತೋಟಿಗೆ ತೊಗೊಂಡ್ಬಿಟ್ಟಿದ್ದಾರೆ. ಆಗಲೇ ಮೊದಲನೇದು ಫಸ್ಟು EVM ಟ್ರೈ ಮಾಡಿದ್ರು, ಅದ್ರ ಮೇಲೆ ಸಿಕ್ಕಾಕೊಂಡಾಗ ಫಾರ್ಮ್ 6-7 ಮಿಸ್ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ತಮಿಳುನಾಡು ಸರ್ಕಾರ ಮಹಿಳೆಯರು ಮಕ್ಕಳ ಸುರಕ್ಷತೆ ಉದ್ದೇಶದಿಂದ ರಾಜ್ಯ ಪೊಲೀಸ್ ಇಲಾಖೆ ಅಡಿಯಲ್ಲಿ ಮಹಿಳಾ ಸಿಂಗೆಪ್ಪನ್ ಅಂದ್ರೆ ಸಿಂಹಿಣಿ ವಿಶೇಷ ಪಡೆ ಪ್ರಾರಂಭಿಸಿದೆ. ಈ ಪಡೆ ಮುಖ್ಯಮಂತ್ರಿಯ ನೇರ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸಲಿದೆ. ಮುಖ್ಯಮಂತ್ರಿ ವಿಜಯ್ ಖುದ್ದು ಈ ಕಾರ್ಯಪಡೆ ವಾಹನ ಚಲಾಯಿಸುವ ಮೂಲಕ ಸಿಂಗೆಪ್ಪನ್ ವಿಶೇಷ ಕಾರ್ಯಪಡೆಯನ್ನ ಉದ್ಘಾಟಿಸಿದ್ರು. ತಮಿಳುನಾಡಿನ ಸಿಎಂ ವಿಜಯ್ ದೆಹಲಿಗೆ ಭೇಟಿ ನೀಡಿದ್ದಾರೆ. ಸಿಎಂ ಆದ ನಂತರ ಮೊದಲ ಬಾರಿಗೆ ದೆಹಲಿಗೆ ಬಂದ ಸಿಎಂ ವಿಜಯ್ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಮತ್ತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನ ಭೇಟಿಯಾಗಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ವಿಜಯ್ ಭೇಟಿಯಾದರು. ತಮಿಳುನಾಡಿನಲ್ಲಿ ಬೆಂಬಲ ನೀಡಿದ್ದಕ್ಕೆ ಧನ್ಯವಾದ ತಿಳಿಸಿದ್ರು. ಇನ್ನು ಗುರುವಾರ ಸಿಎಂ ವಿಜಯ್ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಕಸದ ಹೆಸರಿನಲ್ಲಿ 36,000 ಕೋಟಿ ಲೂಟಿ ಮಾಡಲಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಈಗಾಗಲೇ ಕಪ್ಪು ಪಟ್ಟಿಗೆ ಸೇರಿರುವ ರಾಮ್ಕಿ ಹೆಸರಿನ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾರೆ. ಮುಂದಿನ 30 ವರ್ಷಕ್ಕೆ ಟೆಂಡರ್ ಕೊಟ್ಟು ಹಗರಣ ಮಾಡಿದ್ದಾರೆ. ಕಸ ಸಂಸ್ಕರಣೆಗೆ 1 ಟನ್ಗೆ 260 ರೂಪಾಯಿ ಖರ್ಚಾಗುತ್ತೆ. ಆದರೆ ರಾಜ್ಯ ಸರ್ಕಾರ 2,400 ರೂಪಾಯಿ ಕೊಡುತ್ತಿದೆ. ಹೀಗೆ 30 ವರ್ಷಗಳಲ್ಲಿ 39,000 ಕೋಟಿ ರೂಪಾಯಿ ಕೊಡಲಾಗುತ್ತಿದೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ. ಕಸದ ಹೆಸರಿನಲ್ಲಿ 36,000 ಕೋಟಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರೋದ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ನನಗನ್ಸ್ತತೆ ದೇಶದಲ್ಲೇ, ಭಾರತ ದೇಶದಲ್ಲೇ ಕಸದಲ್ಲಿ ಇಷ್ಟೊಂದು ದೊಡ್ಡ ಹಗರಣ ನಡೆದಿರುವಂತ ರಾಜ್ಯ ಯಾವುದೂ ಇಲ್ಲ. ಇವ್ರು ಕೊಡ್ತಾ ಇರೋದು 2,400 ರೂಪಾಯಿ, ಎಲ್ಲಿ 260 ರೂಪಾಯಿ, ಎಲ್ಲಿ 2,400 ರೂಪಾಯಿ. ಪ್ರಸ್ತುತ ಇದಕ್ಕೆ ಇದು 950% ಹೆಚ್ಚು, 950% ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಈ ಹಗರಣ 36,000 ಕೋಟಿಯಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ. ಇದು 10,000 crore ಕಿಕ್ ಬ್ಯಾಕ್ ತಗೊಂಡಿರೋ ಅಂತ ದೊಡ್ಡ ಹಗರಣ ಇದು. ಇನ್ನು ಲೋಕಭವನಕ್ಕೆ ಭೇಟಿ ನೀಡಿದ ವಿಪಕ್ಷ ನಾಯಕರು ಟೆಂಡರ್ ಅಕ್ರಮ ಕುರಿತಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿಯವರು ಯಾವ ಸಂಸ್ಥೆ ಮೂಲಕವಾದರೂ
ತನಿಖೆ ಮಾಡಲಿ ಎಂದಿದ್ದಾರೆ. ಗುರುವಾರ ದೆಹಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಕೇಂದ್ರ ನೀತಿ ಆಯೋಗದ ಸಭೆಗೆ ಸಿದ್ದರಾಮಯ್ಯ ಹೋಗ್ತಿರಲಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ನಡೆ ಒಳ್ಳೆಯ ಬೆಳವಣಿಗೆ ಎಂದಿದ್ದಾರೆ. ಸಿದ್ದರಾಮಯ್ಯನವರು ಏನು ನಮ್ಮ ನೀತಿ ಕಮಿಷನ್ ಮೀಟಿಂಗ್ ಹೋಗ್ತಾ ಇರಲಿಲ್ಲ, ಇವತ್ತು ಹೋಗ್ತೀನಿ ಅನ್ನೋ ಮಾತನ್ನು ನಾನು ಬೆಳಗ್ಗೆ ನೋಡಿದೆ. ಅದು ಒಳ್ಳೆಯ ಬೆಳವಣಿಗೆ. ದೇಶ ಅಭಿವೃದ್ಧಿ ಆಗುವಾಗ ರಾಜ್ಯ ಅಭಿವೃದ್ಧಿ ಆಗಬೇಕು. ರಾಜ್ಯ ಅಭಿವೃದ್ಧಿ ಆದರೆ ಜಿಲ್ಲೆ ಅಭಿವೃದ್ಧಿ ಆಯ್ತದೆ, ಜಿಲ್ಲೆ ಅಭಿವೃದ್ಧಿ ಆದರೆ ತಾಲೂಕು ಅಭಿವೃದ್ಧಿ ಆಯ್ತದೆ. ಇನ್ನು ತಮಿಳುನಾಡು ಸಿಎಂ ಸಹ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ವಿಜಯ್ ಈಗಾಗಲೇ ದೆಹಲಿ ತಲುಪಿದ್ದಾರೆ. ಆರೋಗ್ಯ ಸಚಿವರಾದ ಬಳಿಕ ಮೊದಲ ಪರಿಶೀಲನಾ ಸಭೆ ನಡೆಸಿದ ಯುಟಿ ಖಾದರ್ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿ ನಡೆಸಲು ಸೂಚಿಸಿದ್ದಾರೆ. ವಾಕ್ ಇನ್ ಇಂಟರ್ವ್ಯೂ ಮೂಲಕ ಉದ್ಯೋಗ ಪಡೆಯಲು ಅವಕಾಶ ಕಲ್ಪಿಸಿದ್ದಾರೆ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಅರ್ಜಿ ಮರು ಪರಿಶೀಲನೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಸದ್ಯ 1,48,000 ಫಲಾನುಭವಿಗಳು ಮೃತಪಟ್ಟಿದ್ದು 5 ತಿಂಗಳಿನಿಂದ ಈ ಸತ್ತವರ ಖಾತೆಗೂ ಹಣ ಜಮೆಯಾಗ್ತಿದೆ. ಈ ಬಗ್ಗೆ ದೂರುಗಳು ಬಂದ ಹಿನ್ನೆಲೆ ಗೃಹಲಕ್ಷ್ಮಿಗೆ ಹೊಸ ಅರ್ಜಿ ಸ್ವೀಕರಿಸಲು ಸರ್ಕಾರ ಚಿಂತನೆ ನಡೆಸಿದೆ. ನಟಿ ರುಕ್ಮಿಣಿ ವಸಂತ್ಗೆ ಎಐ ಬಿಕಿನಿ ವಿಡಿಯೋ ಮಾಡಿ ಶಾಕ್ ಕೊಟ್ಟ ಕಿಡಿಗೇಡಿಗಳಿಗಾಗಿ ಸಿಸಿಬಿ ಬಲೆ ಬೀಸಿದೆ. ನಟಿಯ ದೂರಿನ ಬೆನ್ನಲ್ಲೇ ಆಕ್ಟಿವ್ ಆದ ಬೆಂಗಳೂರಿನ ಸಿಸಿಬಿ ಪೊಲೀಸರು ತಡ ಮಾಡದೆ ಅಖಾಡಕ್ಕಿಳಿದಿದ್ದಾರೆ. ಅಶ್ಲೀಲ ಎಐ ಪೋಸ್ಟ್ ಹಂಚಿದ ಐಡಿಗಳ ಬಗ್ಗೆ ಮಾಹಿತಿ ನೀಡುವಂತೆ ಸಿಸಿಬಿ ಪೊಲೀಸರು ಸರ್ವಿಸ್ ಪ್ರೊವೈಡರ್ ಕಂಪನಿಗಳಿಗೆ ಪತ್ರ ಬರೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಜಾಮೀನು ಕೋರಿದ್ದ 5 ಆರೋಪಿಗಳ ಜಾಮೀನು ರದ್ದತಿಗೆ ಹೈಕೋರ್ಟ್ ನಿರಾಕರಿಸಿದೆ. ಜಾಮೀನು ರದ್ದುಗೊಳಿಸಲು ಕೋರಿ ಪ್ರಾಸಿಕ್ಯೂಷನ್ ಸಲ್ಲಿಸಿದ್ದ ಅರ್ಜಿಗೆ ಹಿನ್ನಡೆಯಾಗಿದೆ. ಆರೋಪಿಗಳಾದ ಪವನ್, ಧನ್ರಾಜು, ರಾಘವೇಂದ್ರ, ವಿನಯ್ ಹಾಗೂ ನಂದೀಶ್ಗೆ ರಿಲೀಫ್ ಸಿಕ್ಕಿದೆ. ದಕ್ಷಿಣ ಭಾರತ ಸಿನಿಮಾ ರಂಗದ ದೈತ್ಯ ಪ್ರತಿಭೆ ಪುಟ್ಟಣ್ಣ ಕಣಗಾಲ್ ಶಿಷ್ಯ ಖ್ಯಾತ ನಿರ್ದೇಶಕ ಭಾರತಿ ರಾಜ್ ಕೊನೆಯುಸಿರೆಳೆದಿದ್ದಾರೆ. ತಮಿಳು ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಗಳಿಸಿದ್ದ ನಿರ್ದೇಶಕ ಹಿಮಾಲಯ ಎಂಬ ಖ್ಯಾತಿಯ ಭಾರತಿ ರಾಜ್ ವಯೋಸಹಜ ಕಾಯಿಲೆಗಳಿಂದ ಚೆನ್ನೈನಲ್ಲಿ ನಿಧನ ಹೊಂದಿದ್ದಾರೆ. ಖ್ಯಾತ ಹಿರಿಯ ನಟ ಹಾಗೂ ಚಲನಚಿತ್ರ ನಿರ್ದೇಶಕ ಭಾರತಿ ರಾಜ್ ನಿಧನಕ್ಕೆ ಇಡೀ ಕಾಲಿವುಡ್ ಕಂಬನಿ ಮಿಡಿದಿದೆ. ತಮಿಳುನಾಡು ಸಿಎಂ ವಿಜಯ್, ಸೂಪರ್ ಸ್ಟಾರ್ ರಜನಿಕಾಂತ್, ಖ್ಯಾತ ಸಂಗೀತ ನಿರ್ದೇಶಕ ಇಳಯರಾಜ ಸೇರಿ ಹಲವರು ಭಾರತಿ ರಾಜ್ ಅಂತಿಮ ದರ್ಶನ ಪಡೆದ್ರು. ರಜನಿಕಾಂತ್ ತಮ್ಮ 50 ವರ್ಷದ ಗೆಳೆಯನನ್ನ ನೆನೆದು ಭಾವುಕರಾದ್ರು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಠಾಣಾ ವ್ಯಾಪ್ತಿಯಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಲಾಗಿದೆ. ಪ್ರಿಯಕರನ ಜೊತೆಗಿದ್ದ ಬಾಲಕಿಯ ಫೋಟೋ ಬಳಸಿಕೊಂಡು ಗ್ಯಾಂಗ್ ಬ್ಲ್ಯಾಕ್ಮೇಲ್ ಮಾಡಿದೆ. ಒಂದೇ ಗ್ರಾಮದ 5 ದುಷ್ಟರ ಗ್ಯಾಂಗ್ ವಿದ್ಯಾರ್ಥಿನಿ ಮೇಲೆ ನಿರಂತರ ಅತ್ಯಾಚಾರ ನಡೆಸಿದೆ. 1 ವರ್ಷದಿಂದ ನಿರಂತರ ಅತ್ಯಾಚಾರಕ್ಕೆ ಒಳಗಾದ ಸಂತ್ರಸ್ತೆ 1 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಈ ದೌರ್ಜನ್ಯದ ಬಗ್ಗೆ ತಾಯಿ ಬಳಿ ವಿದ್ಯಾರ್ಥಿನಿ ಹೇಳಿಕೊಂಡಿದ್ದು, ತಾಯಿ ದೂರಿನ ಮೇರೆಗೆ ಪ್ರಿಯಕರ ಮನೋಜ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಲಾಗಿದೆ. ತಾಯಿ ದೂರಿನನ್ವಯ ಆರೋಪಿಗಳಾದ ಕುಶಾ, ನಿತೇಶ್, ಸಚಿನ್, ಸುರೇಶ್, ಚಂದ್ರಶೇಖರ್ನನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ.